ಹಲೋ ವಿದ್ಯಾರ್ಥಿಗಳೇ, ಎಚ್.ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳೇ, ಒಂದು ಮ್ಯಾನೇಜ್ಮೆಂಟಿಂದ ಏನಿದೆಯಲ್ಲ, ಒಂದು ಎಂಡ್ಸ್ ವಿದ್ಯಾರ್ಥಿಗಳು ತುಂಬ ಜನ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೇಳ್ತಿದ್ರು. ಸೊ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿದ್ಯಾರ್ಥಿಗಳು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಏನು ಮಾಡಲ್ ವೈಸ್ ಏನಿದಾವಲ್ಲ, ಅವ್ನು ಕ್ವಶನ್ ವಿತ್ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ಇವೇ ಒಂದು ಆಲ್ಮೋಸ್ಟ್ ರಿಪೀಟ್ ಆಗಿರ್ತವೆ ವಿದ್ಯಾರ್ಥಿ. ಸೊ ಥಿಯರಿ ಕ್ವಶನ್ಸ್ ಇದೆ, ಅದರಲ್ಲಿ ಕೂಡ 2022 ಸ್ಕೀಮ್ ವಿದ್ಯಾರ್ಥಿಗಳು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಸೊ ಫುಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದಾವೆ ಅನ್ನೋದನ್ನು ಗ್ಯಾರಂಟಿಯಾಗಿ ಯಾರು ಹೇಳಕ್ಕೆ ಬರೋಂಗಿಲ್ಲ ವಿದ್ಯಾರ್ಥಿಗಳೇ. ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಬಿಡ್ತಿರೋದು ಕೂಡ ನಮಗೆ. ಸೊ ಪ್ರೀವಿಯಸ್ ಇಯರ್ ಮ್ಯಾನೇಜ್ಮೆಂಟ್ ಇತ್ತು, ಬಟ್ ಸಿಲೆಬಸ್ ಚೇಂಜ್ ಇದೆ ವಿದ್ಯಾರ್ಥಿ ಅವ್ರಿಗೆ ನಮಗೆ. ಸೊ ಕ್ವಶನ್ ಪೇಪರ್ನ ಒಂದು ಅನಲೈಸ್ ಮಾಡಿದ್ರು ಕೂಡ ಸ್ವಲ್ಪ ಡಿಫ್ರೆನ್ಸ್ ಕ್ವಶನ್ಸ್ ಬರ್ತವೆ. ಸೊ ಆ ಸಿಲೆಬಸ್ಸೇ ಇಲ್ಲ, ಕ್ವಶನ್ಸ್ ಡಿಫ್ರೆನ್ಸ್ ಇರ್ತವೆ. ಸೊ ಹಂಗಾಗಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಏನಿದೆ ಅಲ್ಲ, ಅದನ್ನು ಸಾಲ್ವ್ ಮಾಡಿದ ನಂತರ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ವಿತ್ ಆನ್ಸರ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರ್ತವೆ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಹಾಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಒಂದು ಥಿಯರಿ ಆಗಿದ್ದರಿಂದ ನಿಮಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗಿದೆಲ್ಲ ಪಾಯಿಂಟ್ ವೈಸ್ ನೀವು ಮಾಡಿ ಬರಿಬೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳೇ, ಸೊ ಮೊದಲನೇ ಮೋಡದಲ್ಲಿ ಡಿಫೈನ್ ಅ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್. ಆಲ್ಸೋ ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿತ್ ಎಕ್ಸಾಂಪಲ್. ಸೊ ವಿದ್ಯಾರ್ಥಿ ಮೊದಲನೇ ಡೆಫಿನಿಷನ್: the management is a systematic process, planning, organizing, staffing, leading, controlling and organizing resources, the accomplish goals effectively and efficiently. ಸೊ ಅಂದೇನು ವಿದ್ಯಾರ್ಥಿಗಳೇ, ಈ ಒಂದು ಮ್ಯಾನೇಜ್ಮೆಂಟಲ್ಲಿ ಏನೇನೋ ಒಂದು ಪ್ರಾಸೆಸ್ ಇರುತ್ತೆ. ಆರ್ಗನೈಸಿಂಗ್ ಮಾಡ್ತೀವಿ, ಸ್ಟಾಫಿಂಗ್ ಮಾಡ್ತೀವಿ, ಲೀಡಿಂಗ್ ಮಾಡ್ತೀವಿ, ಇಡೀ ಒಂದು ಟೀಮ್ನ ಲೀಡಿಂಗ್ ಮಾಡ್ತೀವಿ, ಆ್ಯಂಡ್ ಅಲ್ಲಿ ಟೀಮ್ನ ಕಂಟ್ರೋಲ್ ಮಾಡ್ತೀವಿ, ಆ್ಯಂಡ್ ರಿಸೋರ್ಸನ್ನ ಕೊಡ್ತೀವಿ, ಆ್ಯಂಡ್ ಗೋಲ್ಸ್ನ ಅವ್ರಿಗೆ ಯಾವ ಥರ ಅಚೀವ್ಮೆಂಟ್ ಆಗಬೇಕನ್ನೋ ಎಫೆಕ್ಟಾಗಿ ನಾವು ಒಂದು ಮೋಟಿವೇಟ್ ಮಾಡಿ ಒಂದು ಮ್ಯಾನೇಜ್ಮೆಂಟ್ನ ಇದು ಮಾಡ್ತೀವಿ, ಲೀಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗೆಯೇ ಇಂಪಾರ್ಟೆಂಟ್ ಆಫ್ ಮ್ಯಾನೇಜ್ಮೆಂಟು. ಸೊ ಗೋಲ್ ಅಚೀವ್ಮೆಂಟ್ ಮಾಡಬೇಕಾಗುತ್ತೆ ಒಂದು ಮ್ಯಾನೇಜ್ಮೆಂಟಲ್ಲಿ. ಸೊ ಒಂದು ಎಫಿಷಿಯೆಂಟ್ ರಿಸೋರ್ಸ್ ಯುಟಿಲೈಸೇಷನ್ ಮಾಡಬೇಕು, ಆ್ಯಂಡ್ ಅಡಾಪ್ಟಬಿಲಿಟಿ ಆಫ್ ಚೇಂಜಸ್ ಇರಬೇಕು, ಆ್ಯಂಡ್ ಎಂಪ್ಲಾಯ್ ಮೋಟಿವೇಶನ್ ಇರಬೇಕು, ಆ್ಯಂಡ್ ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಇರಬೇಕು, ಆಮೇಲೆ ಕಾನ್ಫ್ಲಿಕ್ಟ್ ರಿಸೊಲ್ಯೂಷನ್ ಕಂಪಲ್ಸರಿ ಬೇಕಾಗಿರುತ್ತೆ. ಸೊ ಹಾಗೆಯೇ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿತ್ ಎಕ್ಸಾಂಪಲ್ಸ್. ಸೊ ಫಂಕ್ಷನ್ಸ್ ಏನೇನಿರುತ್ತೆ ಒಂದು ಮ್ಯಾನೇಜ್ಮೆಂಟಲ್ಲಿ, ಒಂದು ಮ್ಯಾನೇಜ್ಮೆಂಟ್ ನಡೀತಾ ಇದೆ ಅಂದರೆ ಅದರಲ್ಲಿ ಫಂಕ್ಷನ್ಸ್ ಏನೇನು ಇರಬೇಕು? ಪ್ಲ್ಯಾನಿಂಗ್ ಕಂಪಲ್ಸರಿ ಇರಬೇಕಾಗತ್ತೆ, ಆರ್ಗನೈಸಿಂಗ್ ಇರಲೇಬೇಕು, ಸ್ಟಾಫಿಂಗ್ ಅಂತೂ ಕಂಪಲ್ಸರಿ, ಆಮೇಲೆ ಲೀಡಿಂಗ್ ಇರಬೇಕು, ಕಂಟ್ರೋಲಿಂಗ್ ಇರಬೇಕು, ಕೋಆರ್ಡಿನೇಷನ್ ಕಂಪಲ್ಸರಿ ಇರಬೇಕಾಗುತ್ತೆ. ಸೊ ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದೇರ್ ಫಂಕ್ಷನ್ಸ್. ಸೊ ದೇರ್ ಆರ್ 3 types ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಗೈಸ್. ಸೊ ಅದರಲ್ಲಿ ಯಾವಾಗ ಬಂದು ಮ್ಯಾನೇಜ್ಮೆಂಟ್ ಇಸ್ ಇಂಡಿವಿಜುವಲ್ ಇಂಟು 3 ಮೇನ್ ಲೆವೆಲ್ಸ್: ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಲೋವರ್ ಲೆವೆಲ್. ಸೊ ನೀವು ಆಲ್ರೆಡಿ ಇದನ್ನು ಓದಿರ್ತೀರಿ, ಸೊ ತುಂಬ ಈಸಿ ಇರುತ್ತೆ. ಸೊ ಹಂಗಾಗಿ ನೀವು ಕ್ವಶನ್ಸನ್ನು ಮಾತ್ರ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಲ್ ವೈಸ್ ಅದನ್ನು ಮಾತ್ರ ತುಂಬ ಫೋಕಸ್ ಆಗಿ ನೋಡ್ಕೊಳ್ಳಿ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನಿದೆಲ್ಲ ಇದು ಫಸ್ಟ್ ಬರೋವಂಥದ್ದು. ಸೊ ಇದರಲ್ಲಿ ನಾವು ಟಾಪ್ ಲೆವೆಲ್ ಯಾರು ನೋಡ್ಬೋದು ಅಂದರೆ CEO ನೋಡ್ತೀವಿ, ಡೈರೆಕ್ಟರ್ಸ್ ನೋಡ್ತೀವಿ, ಆ್ಯಂಡ್ ಪ್ರೆಸಿಡೆಂಟ್ ನೋಡ್ತೀವಿ. ಸೊ ಇವರೆಲ್ಲ ಟಾಪ್ ಲೆವೆಲ್ ಬರ್ತಾರೆ. ಸೊ ಅವ್ರ ಫಂಕ್ಷನ್ಸ್ ಏನೇನು ಇರ್ತಾವೆ? ಸೆಟ್ಟಿಂಗ್ ಗೋಲ್ಸ್ ಇರ್ತವೆ, ಪಾಲಿಸಿ ಮೇಕಿಂಗ್ ಇರ್ತವೆ. ಸೊ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿಯಲ್ಲಿ ಯಾವ ಥರ ಪಾಲಿಸಿನ ರೆಡಿ ಮಾಡಬೇಕು, ಅಂದರೆ ಯಾವ ಥರ ಒಂದು ಡಿಸೈನ್ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಎಕ್ಸ್ಪ್ಲೋರ್ ಮಾಡಬೇಕು, ಹಾಗೆ ಕಂಪ್ನಿನ ಯಾವ ಥರ ಎಕ್ಸ್ಪ್ಲೋರ್ ಮಾಡಬೇಕು, ಪ್ರೊಡಕ್ಟ್ಸ್ನ ಯಾವ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದನ್ನು ಒಂದು ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ, ಅಥವಾ CEO, ಪ್ರೆಸಿಡೆಂಟು ಆ್ಯಂಡ್ ಡೈರೆಕ್ಟರ್ ಇವರೆಲ್ಲ ನೋಡ್ಕೊತಾರೆ. ಹಾಗೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದರೆ ಆ ಕಂಪ್ನಿ ಒಳಗಡೆ ಯಾರು ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಬರ್ತಾರೆ. ಸೊ ಹೆಡ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಹೆಡ್ಸ್ ಆಗಿರ್ಬೋದು, ರೀಜನಲ್ ಮ್ಯಾನೇಜರ್ಸ್ ಆಗಿರ್ಬೋದು, ಪ್ಲಾಂಟ್ ಮ್ಯಾನೇಜರ್ ಇವರೆಲ್ಲ ಬರ್ತಾರೆ. ಸೊ ಅವ್ರ ಕೆಲಸ ಏನು ಮಾಡ್ತಾರೆ, ಹೆಡ್ಸ್ ಏನು ಮಾಡ್ತಾರೆ, ವರ್ಕರ್ಸ್ನ ಕೆಲಸ ಮಾಡಿಸೋದಿರುತ್ತೆ. ಸೊ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸಿ ಮೇಲಿಂದ ಏನೊಂದು CEO, ಆ ಕಂಪ್ನಿ ಓನರ್ಸ್ ಏನೇನು ಕಳಿಸಲ್ಲ ಪಾಲಿಸೀಸ್ ಈ ಥರ ಮಾಡಿ ಅಂತ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ. ಸೂಪರ್ವೈಸರ್ಗೆ ಡಿಪಾರ್ಟ್ಮೆಂಟ್ಸ್ ಆಗಿರ್ತಾರೆ, ಸೂಪರ್ವೈಸಿಂಗ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಕೋಆರ್ಡಿನೇಷನ್ ಇರುತ್ತೆ, ಸ್ಟಾಫ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಎಕ್ಸಾಂಪಲ್ಸು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದರೆ ಇವರು ಸೇಲ್ಸ್ ಮ್ಯಾನೇಜರು, ಟೀಮ್ ಲೀಡರ್ ಆಗಿರ್ಬೋದು, ಫೋರ್ಮ್ಯಾನ್ ಆಗಿರ್ಬೋದು, ಸೂಪರ್ವೈಸರ್ ಇವರೆಲ್ಲ ಬರ್ತಾರೆ. ಸೊ ಅವ್ರು ಏನಿರ್ತಾರೆ, ನಾರ್ಮಲ್ ಸೇಲ್ಸ್ ಮ್ಯಾನೇಜರ್ ಏನು ಮಾಡ್ತಾರೆ, ಏನೇನು ವರ್ಕ್ ಕೊಟ್ಟರೆ ಅದನ್ನು ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಯಾವ ಥರ ಒಂದು ಮ್ಯಾನೇಜರ್ಸ್ ವರ್ಕ್ನ ಇದು ಮಾಡ್ತಾರೆ ಅದನ್ನು ಅದರ ತಕ್ಕಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಸೇಮ್ ಇರುತ್ತೆ. ಸೊ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಇರ್ಬೋದು, ರಿಪೋರ್ಟಿಂಗ್ ಇರ್ಬೋದು, ಇವೆಲ್ಲ ಇರುತ್ತೆ. ವಾಟ್ ಆರ್ ದ ರೂಲ್ ಆಫ್ ಮ್ಯಾನೇಜರ್ ಆ್ಯಸ್ ಪರ್ ದ ಮಿನ್ಸ್ಬರ್ಗ್ ಕ್ಲಾಸಿಫಿಕೇಶನ್. ಸೊ ಮಿನ್ಸ್ಬರ್ಗ್ ಕ್ಲಾಸಿಫಿಕೇಶನ್ ಆರ್ ದ 3 ಮೇಜರ್ ರೂಲ್ಸ್ ಆಫ್ ಪ್ಲೇಡ್ ಬೈ ದ ಮ್ಯಾನೇಜರ್: ಇಂಟರ್ಪರ್ಸನಲ್ ರೂಲ್ ಆ್ಯಂಡ್ ಇನ್ಫಾರ್ಮೇಷನ್ ರೂಲ್ ಆ್ಯಂಡ್ ಡಿಸಿಷನಲ್ ರೂಲ್. ಸೊ ಇಂಟರ್ಪರ್ಸನಲ್ ರೂಲ್ ಏನಿರುತ್ತೆ ವಿದ್ಯಾರ್ಥಿ, ಒಂದು ಸ್ವಲ್ಪ ಅವ್ರಿಗೆ ಒಂದು ಕಂಪ್ನಿ ಒಳಗಡೆ ಕೆಲಸ ಬಿಟ್ಟು ಒಂದು ಆಳವಾಗಿ ಅಥವಾ ಒಂದು ಎಂಪ್ಲಾಯೀಸ್ ಜೊತೆಗೆ ಯಾವ ಥರ ಇರಬೇಕು ಅನ್ನೋದನ್ನ ಇಂಟರ್ಪರ್ಸನಲ್ ರೂಲ್ ಇರುತ್ತೆ. ಸೊ ಫಿಗರ್ ಹೆಡ್ ಆಗಿರ್ಬೋದು, ಲೀಡರ್ ಆಗಿರ್ಬೋದು, ಲೈಸನ್ ಆಗಿರ್ಬೋದು. ದ ಲೈಸನ್ ದೀಸ್ ದ ರೂಲ್ ಇನ್ವಾಲ್ವ್ಸ್ ಕಲ್ಟಿವೇಟಿಂಗ್ ಎಕ್ಸ್ಟರ್ನಲ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಆರ್ಗನೈಸೇಷನ್. ಸೊ ಇನ್ಫಾರ್ಮೇಷನ್ ರೂಲ್ ಏನಿರುತ್ತೆ, ಸೊ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿರುತ್ತೆ. ಡಿಸಿಷನಲ್ ರೂಲ್ಸ್ ಏನಿರುತ್ತೆ, ಅವ್ರು ಬರೀ ಡಿಸಿಷನಲ್ನ ಕರೆಕ್ಟಾಗಿ ಡಿಸಿಷನ್ಸನ್ನು ಅನಲೈಸ್ ಮಾಡಿ ಅದೇ ಡಿಸಿಷನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಆ ಡಿಸಿಷನ್ ನಿಮ್ಮ ಮುಂದೆ ಏನಾದ್ರು ಬೆನಿಫಿಟ್ ಆದರೂ ಲಾಸ್ ಆದರೂ ಅದಕ್ಕೆಲ್ಲ ಅವರೇ ಜವಾಬ್ದಾರಿ ಆಗಿರ್ತಾರೆ. ಸೊ ಅದರಲ್ಲಿ ಟೈಪ್ಸ್ ಬರ್ತವೆ ಏನಂದರೆ ಇಂಟರ್ಪ್ರಿನಿಯರ್ ಉದ್ಯಮಿಗಳಾಗಿರ್ಬೋದು, ಡಿಸ್ಟರ್ಬೆನ್ಸ್ ಹ್ಯಾಂಡ್ಲರ್ ಆಗಿರ್ಬೋದು, ರಿಸೋರ್ಸ್ ಅಲೋಕೇಟರ್ ಆಗಿರ್ಬೋದು, ನೆಗೋಷಿಯೇಟರ್ ಆಗಿರ್ಬೋದು. ಸೊ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಡಿಫ್ರೆನ್ಸ್ ಏನೇನಂತ, ಸೊ ಮ್ಯಾನೇಜ್ಮೆಂಟ್ ಏನು ಕೆಲಸ ಮಾಡುತ್ತೆ, ಅಡ್ಮಿನಿಸ್ಟ್ರೇಷನ್ ಏನು ಕೆಲಸ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಅಂದರೆ ಏನು ಬರ್ತಾರೆ, ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಬರ್ತಾರೆ. ಸೊ ಮೊದಲನೇ ಡೆಫಿನಿಷನು.
ಸೊ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರಾಸೆಸ್ ಆಫ್ ಎಕ್ಸಿಕ್ಯೂಟಿಂಗ್ ಎ ಆರ್ಗನೈಸೇಷನ್ ಪ್ಲಾನ್ಸ್ ಆ್ಯಂಡ್ ಇನ್ಶೂರಿಂಗ್ ಎ ಗೋಲ್ಸ್ ಆ್ಯಂಡ್ ಥ್ರೋ ಪ್ಲಾನಿಂಗ್ ಆರ್ಗನೈಸೇಷನ್ ಲೀಡಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಸೊ ಅಡ್ಮಿನಿಸ್ಟ್ರೇಷನ್ ಏನು ಬರುತ್ತೆ, ಸೆಟ್ಲಿಂಗ್ ದ ಆರ್ಗನೈಸೇಷನ್ ಗೋಲ್ಸ್ ಆ್ಯಂಡ್ ಪಾಲಿಸೀಸ್. ಸೊ ಅಡ್ಮಿನಿಸ್ಟ್ರೇಷನ್ ಯಾರು ಬರ್ತಾರೆ, CEO, ಡೈರೆಕ್ಟರ್ಸು ಆ್ಯಂಡ್ ಓನರ್ಸ್ ಏನಿರ್ತಾರೆ ಕಂಪ್ನಿ ಅವರೆಲ್ಲ ಬರ್ತಾರೆ. ಸೊ ಮ್ಯಾನೇಜ್ಮೆಂಟಲ್ಲಿ ಬರ್ತಾರೆ ಇವರು ಮ್ಯಾನೇಜರ್ಸ್ ಆಗಿರ್ಬೋದು, ಮತ್ತು ಸ್ಟಾಫ್ ಸೂಪರ್ವೈಸರ್ ಆಗಿರ್ಬೋದು, ಆಮೇಲೆ ಫೋರ್ಮೆನ್ಸ್ ಆಗಿರ್ಬೋದು, ಇವರೆಲ್ಲರೂ ಒಟ್ಟು ಕಂಪ್ನಿ ಒಳಗಡೆ ಏನು ಕೆಲಸ ಮಾಡ್ತಾರೆ ಎಲ್ಲರಿಗೂ ಇವ್ರು ಬರ್ತಾರೆ. ಸೊ ಇವು ಟರ್ಮ್ಸ್ ಬರ್ತವೆ. ಟೈಪ್ಸ್ ಏನೇನಿರುತ್ತೆ, ಫೋಕಸ್ ಇರುತ್ತೆ, ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ, ನೇಚರ್ ಆಫ್ ವರ್ಕ್ ಇರುತ್ತೆ, ಸ್ಕಿಲ್ ರಿಕ್ವೈರ್ಡ್ ಇರುತ್ತೆ, ಹಾಗೆಯೇ ಸ್ಕೋಪ್ ಆಫ್ ಅಥಾರಿಟಿ ಇರುತ್ತೆ, ಎಕ್ಸಾಂಪಲ್ಸ್ ಆಫ್ ರೂಲ್ಸ್ ಇರುತ್ತೆ. ಸೊ ಡೆಫಿನಿಷನು, ಫೋಕಸ್ ಲೆವೆಲು, ನೇಚರು, ಸ್ಕಿಲ್ಸ್ ಏನೇನು. ಸೊ ಒಂದು ಮ್ಯಾನೇಜ್ಮೆಂಟ್ಗೆ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಏನೇನು ಸ್ಕಿಲ್ಸ್ ಇರಬೇಕಾಗತ್ತೆ. ಡೆಫಿನಿಷನ್, ಎಕ್ಸಿಕ್ಯೂಷನ್ ಆಫ್ ಪಾಲಿಸೀಸ್ ಮಾಡ್ತಾರೆ ಮ್ಯಾನೇಜ್ಮೆಂಟಲ್ಲಿ. ಸೊ ಹಾಗೆ ಅದನ್ನು ಫಾರ್ಮುಲೇಷನ್ ಆಫ್ ಪಾಲಿಸೀಸ್ ಆಗಿ ಇದು ಮಾಡ್ತಾರೆ. ಸೊ ಫೋಕಸ್ ಡೈಲಿ ಆಪ್ರೇಷನ್ ಇರುತ್ತೆ, ಲಾಂಗ್ ಟರ್ಮ್ ಆಪ್ರೇಷನ್ ಇರುತ್ತೆ. ಸೊ ಡಿಸ್ಕಸ್ ವೆದರ್ ದ ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್, ಆರ್ಟ್ ಆರ್ ಪ್ರೊಫೆಷನ್. ಸೊ ಇದು ಕೂಡ ತುಂಬ ಈಸಿ ಇದೆ ವಿದ್ಯಾರ್ಥಿ, ಇದನ್ನು ನೀವು ಜನರಲಾಗೆ ಬರೀಬೋದು. ಸೊ ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್, ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಅಂತ ಕೇಳಿದ್ರೆ. ಸೊ ಡೆಫೈನ್ ಅ ಪ್ಲಾನಿಂಗ್. ಸೊ ಪ್ಲಾನ್ ಮಾಡಬೇಕಂದ್ರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾನಿಂಗ್. ಸೊ ನೀವು ಯಾವುದೋ ಒಂದು ಗೋಲ್ನ ಅಚೀವ್ಮೆಂಟ್ ಮಾಡಬೇಕು. ಸೊ ಅದಕ್ಕೆ ಫುಲ್ ಪ್ಲಾನಿಂಗ್ ಮಾಡ್ತೀರಿ. ಯಾವುದೋ ಒಂದು ಊರಿಗೆ ಹೋಗ್ಬೇಕಂತ ಅದಕ್ಕೆಲ್ಲ ಸ್ಟ್ರಾಟಜಿ ಮಾಡಬೇಕಾಗುತ್ತೆ. ಸೊ ಏನೇನು ಎಷ್ಟು ಅಮೌಂಟ್ ಇದು ಬೇಕಾಗುತ್ತೆ, ಎಷ್ಟು ಲಗೇಜ್ ಇದೆ, ನಾವು ಈಸಿಯಾಗಿ ಹೋಗ್ಬೋದು. ಆಮೇಲೆ ಯಾವ ಥರ ಒಂದು ಮ್ಯಾಪನ್ನ, ಯಾವ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀರಾ ಅಥವಾ ಏನಾದರೂ ನಿಮ್ಮ ಹತ್ರ ಸಪ್ರೇಟ್ ಒಂದು ಪ್ಲಾನ್ ಮಾಡಿದರೆ ಅದನ್ನು. ಸೊ ಊಟದ ಎಲ್ಲ ಪ್ಲಾನಿಂಗ್ ಇರುತ್ತೆ. ಸೊ ಅದೇ ಪ್ಲಾನಿಂಗ್, ವಾಟ್ ಇಸ್ ದ ಡಿಫ್ರೆಂಟ್ ಪ್ಲಾನಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾನಿಂಗಲ್ಲಿ ಏನೇನು ಡಿಫ್ರೆಂಟ್ ಟೈಪ್ಸ್ ಇರ್ತವೆ. ಸೊ ಸ್ಟ್ರಾಟಜಿಕ್ ಪ್ಲಾನಿಂಗ್ ಇರುತ್ತೆ, ಟ್ಯಾಕ್ಟಿಕಲ್ ಪ್ಲಾನಿಂಗ್ ಇರುತ್ತೆ, ಆಪ್ರೇಷನಲ್ ಪ್ಲಾನಿಂಗ್ ಇರುತ್ತೆ, ಕಂಟಿಂಜೆನ್ಸಿ ಪ್ಲಾನಿಂಗ್ ಇರುತ್ತೆ, ಆಮೇಲೆ ಫೈನಾನ್ಷಿಯಲ್ ಪ್ಲಾನಿಂಗ್ ಇರುತ್ತೆ, ಗ್ರೋತ್ ಪ್ಲಾನಿಂಗ್ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟ್. ಡಿಸ್ಕಸ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ಪ್ಲಾನಿಂಗ್ ಪ್ರಾಸೆಸ್. ಸೊ ಒಂದು ಪ್ಲಾನ್ ಮಾಡಬೇಕಂದ್ರೆ ಆ ಪ್ರಾಸೆಸಲ್ಲಿ ಏನೇನು ಸ್ಟೆಪ್ಸ್ ಇರ್ತವೆ. ಫಸ್ಟು ಸೆಟ್ಟಿಂಗ್ ಆಬ್ಜೆಕ್ಟಿವ್ಸನ್ನು. ಸೊ ಉದ್ದೇಶಗಳನ್ನು ಕರೆಕ್ಟಾಗಿ ನಾವು ಫಸ್ಟು ಸೆಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅನಲೈಸ್ ದ ಎನ್ವಿರಾನ್ಮೆಂಟ್. ಸೊ ಒಂದು ಎನ್ವಿರಾನ್ಮೆಂಟನ್ನು ಅನಲೈಸ್ ಮಾಡಬೇಕಾಗುತ್ತೆ. ಅಂದರೆ ಇವತ್ತು ಏನಾದರೂ ಮಳೆ ಬರೋ ಚಾನ್ಸಸ್ ಇದನ್ನು ಹೆಂಗೆ ಅಂತ. ಸೊ ಐಡೆಂಟಿಫೈಂಗ್ ಆಲ್ಟರ್ನೇಟಿವ್ಸ್. ಸೊ ಅದರ ವೇರಿಯಸ್ ದ ಕೋರ್ಸಸ್ ಆಫ್ ಆ್ಯಕ್ಷನ್ಸ್ ಆ್ಯಂಡ್ ಕನ್ಸರ್ನ್ ಆಸ್ ಅಚೀವ್ ಆಬ್ಜೆಕ್ಟಿವ್ಸ್. ಫಾರ್ ಇನ್ಸ್ಟೆಂಟ್, ಕಂಪ್ನಿ ಮೇ ಎಕ್ಸ್ಪ್ಲೋರ್ ಆಪ್ಷನ್ಸ್ ಲೈಕ್ ಲಾಂಚಿಂಗ್ ಎ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ಇಂಟು ಎ ನ್ಯೂ ಮಾರ್ಕೆಟ್. ಸೊ ಎವಾಲ್ಯೂಟಿಂಗ್ ಆಲ್ಟರ್ನೇಟಿವ್ಸ್ ಆಗಿರ್ಬೋದು, ಸೆಲೆಕ್ಟಿಂಗ್ ದ ಬೆಸ್ಟ್ ಆಲ್ಟರ್ನೇಟಿವ್ ಏನಾಗಿರ್ಬೋದು, ಆಮೇಲೆ ಇಂಪ್ಲಿಮೆಂಟಿಂಗ್ ದ ಪ್ಲಾನ್, ಹಾಗೆಲ್ಲ ಮಾನಿಟರಿಂಗ್ ದ ರಿವ್ಯೂಯಿಂಗ್. ಸೊ ಮಾಡಿರುವಂಥ ಕೆಲಸ ಮತ್ತೆ ಇನ್ನೊಂದ್ಸಲ ಒಂದು ಚೆಕ್ ಮಾಡ್ಕೋಬೇಕಾಗತ್ತೆ. ಡಿಫೈನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಔಟ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್. ಸೊ ಡೆಫಿನೇಷನ್ ಆಫ್ ಡಿಸಿಷನ್ ಮೇಕಿಂಗ್ ಏನೇನಂತ ಡೆಫಿನೇಷನ್. ಆಮೇಲೆ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ದ ಮ್ಯಾನೇಜ್ಮೆಂಟು. ಸೊ ಅಚೀವಿಂಗ್ ಎ ಗೋಲ್ಸ್ ಆಗಿರ್ಬೋದು, ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸ್ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಅಡಾಪ್ಟಿಂಗ್ ಟು ಚೇಂಜಸ್ಸು, ಮೋಟಿವೇಟಿಂಗ್ ಎಂಪ್ಲಾಯಿ, ಇಂಪ್ರೂವಿಂಗ್ ಎಫಿಷಿಯನ್ಸಿ, ಸ್ಟೆಪ್ಸ್ ಇನ್ ದ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸು, ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮು. ಸೊ ಇವೆಲ್ಲ ಪಾಯಿಂಟ್ಸ್ ಆಗುತ್ತೆ, ಮಾನಿಟರಿಂಗ್ ಆ್ಯಂಡ್ ರಿವ್ಯೂಯಿಂಗ್. ಸೊ ವಿದ್ಯಾರ್ಥಿಗಳೇ, ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿದ್ಯಾರ್ಥಿಗಳೇ. ಸೊ ನಾನು ಎಲ್ಲ ಟೋಟಲ್ ಎಷ್ಟಿದಾವೆ 8 ಕ್ವಶನ್ಸ್ ಇದ್ದಾವೆ. ಸೊ ಆಲ್ಮೋಸ್ಟ್ ಇವೆಲ್ಲ ರಿಪೀಟೆಡ್ ಕ್ವಶನ್ಸ್. ಆ್ಯಂಡ್ ನೀವು IASದಲ್ಲಿ ಕೂಡ ತುಂಬ ಸಲ ರಿಪೀಟ್ ಆಗಿರ್ತವೆ. ಸೊ ಹಂಗಾಗಿ ವಿದ್ಯಾರ್ಥಿ ನಾನು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಕಾನ್ಸೆಪ್ಟ್ನ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿರುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ನ ನೀವು ಓನಾಗಿ ಕೂಡ ಬರೀಬೋದು. ಇವೇನು ಅಚೀವ್ಮೆಂಟ್ ಗೋಲ್ಸ್ ಏನಿದೆ, ಅಚೀವಿಂಗ್ ಗೋಲ್ಸ್ ಆಗಿದೆ, ಎಫಿಷಿಯೆಂಟ್ ಆಫ್ ಯೂಸ್ ಆಫ್ ರಿಸೋರ್ಸು, ಪ್ರಾಬ್ಲಮ್ ಸಾಲ್ವಿಂಗ್ ಇವೆಲ್ಲ ನೀವು ಒಂದು ಸ್ಟೆಪ್ಸ್ ವೈಸೇ ಬರೀಬೇಕಂತಿಲ್ಲ, ಅಥವಾ ಇಲ್ಲಿರುವಂಥ ಪಾಯಿಂಟ್ಸ್ನ ಬರೀಬೇಕಂತಿಲ್ಲ. ಸೊ ಮ್ಯಾನೇಜ್ಮೆಂಟ್ ಈಸ್ ಮ್ಯಾನೇಜ್ಮೆಂಟ್ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಒಬ್ಬೊಬ್ಬರದ್ದು ಒಂದೊಂದು ರೂಲ್ಸ್ ಇರುತ್ತೆ, ಒಂದೊಂದು ಕಂಟ್ರಿದು ಒಂದೊಂದು ರೂಲ್ಸ್ ಇರುತ್ತೆ. ಸೊ ಹಂಗಾಗಿ ಮ್ಯಾನೇಜ್ಮೆಂಟ್ ಒಬ್ಬೊಂದು ಕಂಪ್ನಿದೇ ಸಪ್ರೇಟ್ ರೂಲ್ಸ್ ಇರುತ್ತೆ, ಅವ್ರದ್ದೇ ಒಂದು ಸಪ್ರೇಟ್ ಲೋಗೋ ಇರುತ್ತೆ, ಯಾರ್ದು ಸೇಮ್ ಇರಲ್ಲ. ಸೊ ಹಂಗಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಾನ್ಸೆಪ್ಟ್ನ ನೀವು ಈಸಿಯಾಗಿ ಎಲಾಬ್ರೇಟ್ ಮಾಡ್ಬೋದು. ಸೊ ಹಂಗಾಗಿ ಆದಷ್ಟು ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ ವಿದ್ಯಾರ್ಥಿಗಳು. ಥ್ಯಾಂಕ್ ಯು ವಿದ್ಯಾರ್ಥಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ.